ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ನಿನ್ನೆ ಅತ್ತೆ ಹೇಳಿದ ಮಾತು ಸರಿಯಾಗಿದೆ. ನಮ್ಮಿಂದ ಮಿಸ್ಟೇಕ್ ಆಗಿದೆ. ನಾವು ನಮ್ಮ ಲೀಗಲ್ ಪೇಪರ್ಸ್ನ ಸರಿಯಾಗಿ ಇಟ್ಕೋಬೇಕು, ಇಲ್ಲದಿದ್ರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನಾವು ಯೋಚನೆ ಮಾಡಬೇಕಾಗಿತ್ತು. ಹಾ, ಬಟ್ ರಾತ್ರಿ ನೀವೇ ಹೇಳಿದ್ರಲ್ಲ 5 ವರ್ಷದಿಂದ ಅವರಿಬ್ರು ದೂರ ದೂರ ಇದ್ದಾರೆ ಅಂತ. ಅಂಡ್ ಮಲ್ಲಿ ಇರ್ಬೇಕಾದ್ರೆ ಜಯದೇವ್ ಅವರು ದಿಯಾನ್ ಮದ್ವೆ ಮಾಡ್ಕೊಂಡ್ರು. ಸೊ ಕಾನೂನು ಪ್ರಕಾರ ಅವ್ರು ಡಿಫಾಲ್ಟ್ ಮಾಡಿದ್ದಾರೆ. ಹಾಗೇನಾದ್ರು ಬಂದ್ರೆ ನಾವೇ ಅವ್ರ ಮೇಲೆ ಕೇಸ್ ಮಾಡ್ಬೋದಲ್ವಾ? ಕರೆಕ್ಟ್ ಭೂಮಿಕಾ, ಬಟ್ ಲೀಗಲ್ ಪೇಪರ್ಸ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಡ್ಯೂಟಿ ಅಲ್ವಾ? ಅದೊಂಥರ ಹೊಲ್ಸುರಿ. ಆಮೇಲೆ ಆ ಜಯದೇವ್ ಮುಂಚೆನೇ ಕೊಚ್ಚೆ, ನಾವು ಯಾಕೆ ಕಲ್ಲು ಹಾಕಬೇಕು? ಯಾಕೆ ಅವನ ಸವಾಸ? ಅವನು ಏನಾದರೂ ಒಂದು ತೊಂದರೆ ಕೊಡೋದಕ್ಕೆ ಅಂತಲೇ ಅವಕಾಶ ಹುಡುಕ್ತಾ ಇರ್ತಾನೆ. ಈಗ ಜಯದೇವಿಂದ ಮಲ್ಲಿಗೆ ಏನಾದರೂ ತೊಂದರೆ ಆದರೆ ಅವಳ ಮನಸ್ಸು ಮುರಿದೋಗುತ್ತೆ, ತುಂಬಾ ಡಿಸ್ಟರ್ಬ್ ಆಗಿಬಿಡ್ತಾಳೆ. ಸೊ ಎಲ್ಲನೂ ಸರಿಯಾಗಿರ್ಬೇಕಲ್ವಾ? ನೋಡಿ, ನಾವು ಮಲ್ಲಿ ಮದುವೆನ ಸಂತೋಷವಾಗಿ ನೆಮ್ಮದಿಯಿಂದ ಮಾಡಬೇಕು. ಅದಕ್ಕೆ ಆ ಜಯದೇವು ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕಬೇಕು. ಅದನ್ನು ನಾಜೂಕಾಗಿ ಅವನ ಹತ್ರ ಹಾಕ್ಸ್ಕೋಬೇಕು. ಹಾಂ, ಬಟ್ ಅವ್ರ ಹತ್ರ ಹೋಗಿ ಸೈನ್ ಮಾಡಿಸೋದು ಯಾರು? ಮಲ್ಲಿಗಂತೂ ಕಳ್ಸೋಕ್ಕಾಗಲ್ಲ. ಆ್ಯಂಡ್ ನೀವು ಹೋಗಬೇಡಿ. ಮತ್ತೆ ಕಾರ್ಯದಿನ ಏನಾಯ್ತು ಅಂತ ನೋಡಿದ್ವಲ್ಲ, ನೀವೊಂದು ಹೇಳೋದು ಅವರೊಂದು ಹೇಳೋದು, ಅದು ಯಾವುದೂ ಬೇಕಿಲ್ಲ. ನಾನೇ ಹೋಗ್ತೀನಿ. ಬೇಡ, ನೀವು ಹೋಗ್ಬೇಡಿ. ಆಮೇಲೆ ಅವನು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡೋದು, ನಾನು ಟೆಂಪರ್ಮೆಂಟ್ ಕಳ್ಕೊಳ್ಳೋದು, ಒಂದು ಹೋಗಿ ಇನ್ನೊಂದು ಆಗೋದು, ಯಾವುದು ಬೇಡ. ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಇದೇ ಜಾಗದಲ್ಲಲ್ವಾ ನೀನು ಪ್ರಪೋಸ್ ಮಾಡಿದ್ದು? ಸಾರಿ, ನಾನು ನೋವು ಅಂದಿದ್ದಕ್ಕೆ ನಿಮ್ಗೆ ತುಂಬಾ ಬೇಜಾರಾಗಿತ್ತು ಅನ್ಸುತ್ತೆ. ಯಾಕೆ ಸೈಲೆಂಟ್ ಆಗಿದ್ಯಾ? ಅಷ್ಟೊಂದು ಮಾತಾಡ್ತಾ ಇದ್ದೆ, ಮಾತು ಮರ್ತೋಯ್ತಾ? ಫುಲ್ ಮ್ಯೂಟ್ ಆಗ್ಬಿಟ್ಟಿದ್ಯಾ? ಇಲ್ಲ, ಅದು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ನೀನು ಒದ್ದಾಟ ನನಗೆ ಅರ್ಥ ಆಗತ್ತೆ. ಮತ್ತೆ ಇನ್ನೇನು, ನೀನೇ ಹೇಳ್ಬೇಕು. ಇಲ್ಲ, ನೀವೇ ಹೇಳಿ. ನಾನು ಹೇಳ್ಬೇಕಾ? ಏನು ಹೇಳಲಿ? ನಿನಗೆ ಆಸೆ ಇದ್ದಿರ್ಬೋದಲ್ವಾ ಈ ಥರ ಕೈ ಹಿಡ್ಕೊಂಡು ನಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ನಿಮ್ಮ ಹುಡುಗರಿಗೆ ಈ ಥರ ಎಲ್ಲ ಆಸೆ ಇದ್ದೇ ಇರತ್ತೆ. ಆದರೆ ನಾವು ಹುಡುಗಿಯರು ಈ ಥರ ಅಲ್ಲ. ನಮ್ಮ ಸೆಂಟಿಮೆಂಟ್ಸೇ ಬೇರೆ, ನಮ್ಮ ಫೀಲಿಂಗ್ಸೇ ಬೇರೆ. ಅಕ್ಕ ಬಾವ ಒಪ್ತೆ ಈ ಥರ ಕೈ ಹಿಡ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ತಾನೇ ಇರಲಿಲ್ಲ. ಆದರೆ ನನಗೂ ಒಬ್ಬ ಪಾರ್ಟ್ನರ್ ಬೇಕಿತ್ತು. ಎಲ್ಲರ ಥರ ನಾನು ಖುಷಿಯಾಗಿರ್ಬೇಕು ಅಂತೇಳಿ ಆಸೆ ಇತ್ತು. ನಾನೆಲ್ಲಿ ಒಬ್ಬಂಟಿ ಆಗ್ಬಿಡ್ತೀನೋ, ಸನ್ಯಾಸಿನಿ ಆಗ್ಬಿಡ್ತೀನೋ ಅಂತ. ಆದರೆ ಥ್ಯಾಂಕ್ ಗಾಡ್ ಆ ಥರ ಆಗಲಿಲ್ಲ. ಸೈಡ್ ವಿಂಗಿಂದ ಪುಸುಕ್ಕಂತ ನೀನು ಬಂದ್ಬಿಟ್ಟೆ. ಅಮೃತಧಾರೆ